ಇವತ್ತು ನಮ್ಮಟ್ಟಿಗ ಇಬ್ರು ಸೆಲೆಬ್ರಿಟಿಗಳು ಬಂದಿದ್ರು. ಇವತ್ತು ಬೆಳಿಗ್ಗೆ ತಿಂಡಿ ಮಾಡ್ಕೊಂಡು ಈಜ್ ಗೊತ್ತ ತಕ್ಷಣ ನಮ್ಮ ಮಾನವ ಡ್ಯಾನ್ಸ್ ಮಾಡಕ ರೆಡಿ ಆಗ್ಬಿಟ್ಟಳ. ತಲೆಗ ಎಳ್ಳೂರು ಕೂಡ ಪೈಪ್ ಏನಕ್ಕೆ ಕಂಡಿದ್ರು ಅಂದ್ರ ಅದು ಡಿಸೈನ್ ಅಂತ. ಚೆನ್ನಾಗಿದೆ ಚೆನ್ನಾಗಿದೆ. ಎಲ್ಲರೂ ಮ್ಯಾಗಿನ ಬೇಯಿಸ್ಕೊಂಡ್ ತಿಂದ್ರ ನಮ್ ಸೂರ್ಯ ಒಳ್ಳೆ ಕುರ್ಕುರಿ ತಿನ್ನಲು ಹಂಗೆ ಕವರಿಂದ ಎತ್ತಿ ತಿಂತವನ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಇವತ್ತು ನಮ್ಮಟ್ಟಿಗ ಇಬ್ರು ದೊಡ್ಡ ಸೆಲೆಬ್ರಿಟಿಗಳು ಬಂದ್ರು. ಒಬ್ಬ ಚಂದನ್ ಅಂತ ಅವ ಗೌರ್ಮೆಂಟ್ ಸೆಲೆಬ್ರಿಟಿ, ಇನ್ನೊಬ್ಬ ದರ್ಶನ್ ಅಂತ ಅವ ಕಡಬೂರು ಸೆಲೆಬ್ರಿಟಿ. ಇವರು ನಾನು PUC ಓದ್ಬೇಕಾದ್ರೆ ಜೊತೆಗೆ ಓದಿದ್ದು. ಇವ್ರಂತ ಗೊತ್ತನ ಮಕ್ಕಳನ್ನ ಕಾಲೇಜ್ ನೋಡಿರ್ಲಿಲ್ಲ. ಕಾಲೇಜ್ಲಿ ಸರ್ ನಮ್ ಚಂದನ್ಗ ಹುಡುಗಿರ ಮುಂದೆ ಅವಮಾನ ಮಾಡಿದ್ರು ಅಂದ್ಬಿಟ್ಟು ಕಾಲೇಜ್ ನ ಬಿಟ್ಬಿಡ್ದವ. ಅವ್ರ ಜೊತೆ ಮಾತಾಡ್ಕೊಂಡು ಮೇಲ್ಗಡೆ ಮನ ತೋರ್ಸಕೊಂಡ್ ಕರ್ಕೋದ್ನ. ನಮ್ ಚಂದನ್ ನನ್ ಗೆದ್ದಿರ ಟ್ರೋಫಿ ನೋಡ್ಬಿಟ್ಟು ನೀ ಗೆದ್ದಿರದಲ್ಲ ಬುಡಿನ ಕಾಸ್ಕೊಳ್ಬಿಟ್ಟು ತಗೊಂಡ್ ಬಂದಿರೋದು ಅಂತವನ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ಇನ್ನೊಬ್ಬ ನಮ್ ಫ್ರೆಂಡ್ ದುಗುಳಿ ಪ್ರದೀಪಂಗ ಫೋನ್ ಮಾಡೋಣ. ನಾವು PUC ಓದ್ತಿರ್ಬೇಕಾದ್ರೆ ನಮ್ ಪ್ರದೀಪ ಒಂದ್ ಜನ್ಗ ಹೋಗಿ ಪ್ರಪೋಸ್ ಮಾಡೋಣ. ಅವೆಣ್ಣೆ ಇವನ ಒಪ್ಕೊಂಡೇ ಇಲ್ಲ. ಇನ್ನ ಮೋನಿ ಬಡತ್ತದು ಈತ ಗಂಡ್ಸ್ಗೆ ಗಂಡ್ಸು ಅಲ್ಲ ಹೆಂಗ್ಸ್ಗೆ ಹೆಂಗ್ಸು ಅಲ್ಲ ಅವನಿಗೆ ಸಿಕ್ಕಲ್ಲ. ನಾವೆಲ್ಲ ಒಟ್ಟಿಗೆ ಸಿಕ್ಕೋದು ತುಂಬಾ ಅಪರೂಪ. ಅದಕ್ಕ ಬಸ್ಟ್ಯಾಂಡ್ ಹೋದ ಜ್ಯೂಸ್ ಕುಡಿಯೋ ಅಂತ. PUC ಮುಗ್ದು 4 ವರ್ಷ ಆದ್ರೆ ನಾವ್ ಒಬ್ರನ್ನೊಬ್ರು ರೇಗಿಸ್ಕೊಂಡು ಬೈಕೊಂಡು ಈಗ್ಲೂ ಹಂಗೆ. ನನಗೆ ನನ್ನ ಕುಚಿಕ್ಕೂ ಪ್ರೀತಿ ದೊಡ್ಡದು. ಹಣ ಆಸ್ತಿನ ಹೆಂಗ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಆದ್ರ ಈ ತರ ಫ್ರೆಂಡ್ಶಿಪ್ ನ ಸಂಪಾದನೆ ಮಾಡ್ಬೇಕು ಅಂದ್ರ ನಿಯತ್ತು ಅನ್ನೋದಿರ್ಬೇಕು. ಅವ್ರನ್ನ ಮನೆ ಕಳ್ಸ್ಬಿಟ್ಟು ನಾನು ಸೀತನ ಮಟ್ಟಿಗೆ ಬಂದ್ಬಿಟ್ಟು ರವಿ ಬೆಳಿಗ್ಗೆ ಬರ್ದಿರೋ ಹೇಳಿ ಹೋಗೋ ಕಾರಣ ಅನ್ನೋ ಅದ್ಭುತವಾದ ಬುಕ್ ನ ಓದ್ತಾ ಕುಂತ್ಕೊಂಡಿ ಅಷ್ಟೇ.